ಪ್ರಸಿದ್ಧ ಪುಣ್ಯಕ್ಷೇತ್ರ ದೇವರ ದರ್ಶನಕ್ಕೆ ಜನಸಾಗರ ಹರಿದು ಬಂದ ಹಾಗೆ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಕರಗದಮ್ಮ ದೇವಾಲಯಗಳು ಪುನರ್ ನಿರ್ಮಾಣ ಮತ್ತು ಮಾರಮ್ಮ ಗಂಗಮ್ಮ ದೇವಾಲಯಗಳ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಗ್ರಾಮದಲ್ಲಿ ಆಯುಷ್ಮಾನ್ ಆಸ್ಪತ್ರೆ ಉದ್ಘಾಟನೆ ಹಾಗೂ ಗ್ರಾಮದ ನೂತನ ಹಾಲು ಉತ್ಪಾದಕರ ಕಟ್ಟಡ ಅಮೃತ ಭವನ ಉದ್ಘಾಟನೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಗ್ರಾಮದಲ್ಲಿ ಈ ದಿನ ವಿಶೇಷತೆ ಸಾಂಸ್ಕೃತಿಕ ಕಾರ್ಯಕ್ರಮ, ವೀರಶೈವ ಕಲಾ ತಂಡದಿಂದ ನೃತ್ಯ ಹಾಗೂ ಈ ಸಂದರ್ಭದಲ್ಲಿ ಗೌರವಾನ್ವಿತ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮಿ ಮಹಾಸ್ವಾಮೀಜಿಯವರು, ಸಚಿವರು ಡಾಕ್ಟರ್ ಸುಧಾಕರ್ ಹಾಗೂ ಕೃಷ್ಣ ಬೈರೇಗೌಡ ರವರು, ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ನಿರ್ದೇಶಕರು ಹನುಮೇಶ್, ಉನ್ನತ ಶಿಕ್ಷಣ ಸಚಿವರು, ಆಪ್ತ ಕಾರ್ಯದರ್ಶಿಗಳು ಡಾಕ್ಟರ್ ಎಂ ರಾಮೇಗೌಡರು, ದಳಸನೂರು ಗೋಪಾಲಕೃಷ್ಣ, ಕೋಲಾರ ಎಸ್ಪಿ ನಾರಾಯಣ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿ, ಸಮಾಜ ಸೇವಕರು ಕೆಕೆ ಮಂಜುನಾಥ್ ರೆಡ್ಡಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಕೋಲಾರ ಜಿಲ್ಲಾ ಮತ್ತು ತಾಲೂಕು ಹೋಬಳಿಗೆ ಸಂಬಂಧಪಟ್ಟ ಗಣ್ಯರು, ಹಿರಿಯರು, ಊರಿನ ಎಲ್ಲಾ ಕುಟುಂಬಗಳ ಭಕ್ತಾದಿಗಳು, ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಸಹಸ್ರ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಬಂದಿರುವ ಎಲ್ಲಾ ಭಕ್ತಾದಿಗಳಿಗೂ ಫಲಹಾರ ಮತ್ತು ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದರು. ಬಂದಿರುವ ಎಲ್ಲಾ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ, ಉತ್ತಮ ಫಲಿತಾಂಶ ಪಡೆದಿರುವ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಈ ಗ್ರಾಮದ ಸುತ್ತಮುತ್ತಲಿನ ಜನರ ಸಹಕಾರ ಹಾಗೂ ಊರಿನ ಗ್ರಾಮಸ್ಥರು, ಯುವ ಮುಖಂಡರು, ದೇವಸ್ಥಾನ ಸಮಿತಿಯ ಎಲ್ಲಾ ಸದಸ್ಯರು ಈ ಕಾರ್ಯಕ್ರಮದ ಯಶಸ್ವಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಮಹಾಸ್ವಾಮೀಜಿಯವರು ಮಾತನಾಡಿ, ಪ್ರತಿಯೊಬ್ಬರಿಗೂ ವಿದ್ಯೆ ಮೂಲ ಆಸ್ತಿ, ವಿದ್ಯೆಯಿಂದಲೇ ಎಲ್ಲವನ್ನೂ ಸಾಧಿಸಬಹುದು. ಕಷ್ಟಗಳು ಬಂದಾಗ ತಪ್ಪು ಮಾಡಬಾರದು. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಸುಖಗಳು ಮುಂದುವರಿಸುವವರೇ ಅದೇ ಸಾಧನೆ. ಪ್ರತಿಯೊಬ್ಬರು ಆಧ್ಯಾತ್ಮಿಕ ಕಡೆ ಹೋದರೆ ಒಳ್ಳೆಯ ಜೀವನ ಧರ್ಮ ಸಿಗುತ್ತದೆ. ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಪ್ರತಿಯೊಬ್ಬನ ಮನುಷ್ಯನ ಸಮೃದ್ಧಿಗೊಳಿಸಬೇಕು. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸುತ್ತಾ ಹಾಗೂ ಎಲ್ಲಾ ವಿದ್ಯಾರ್ಥಿಗಳ ಹೆಚ್ಚಿನ ಫಲಿತಾಂಶ ಪಡೆದವರು ಬಹುಮಾನ ವಿತರಣೆ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಸಚಿವರು ಡಾಕ್ಟರ್ ಸುಧಾಕರ್ ಅವರು ಮಾತನಾಡಿ, ಸ್ವಾಮೀಜಿರವರಿಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ, ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಎಲ್ಲರಿಗೂ ಬಂದಿರುವ ಎಲ್ಲಾ ಶಾಸಕರು, ಎಂಎಲ್ಸಿ ರವರು ಕೃತಜ್ಞತೆಗಳನ್ನು ತಿಳಿಸುತ್ತಾ, ಪ್ರತಿದಿನ ನಮ್ಮದು ಎಂಬುದನ್ನು ಮರೆತು ಈ ದಿನ ಎಲ್ಲರ ಗ್ರಾಮದಲ್ಲಿ ದೇವರ ಕಾರ್ಯಕ್ರಮ ಮಾಡಿರುವುದು ಉತ್ಸಾಹವಾಗಿದೆ. ಹೀಗೆ ಹಲವಾರು ವಿಚಾರಗಳು ಜನಸಾಮಾನ್ಯರಿಗೆ ಸಲಹೆಗಳನ್ನ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ರಾಮೇಗೌಡ ಅವರು ಮಾತನಾಡಿ, ಬಂದಿರುವ ಎಲ್ಲಾ ಗಣ್ಯರಿಗೆ ಹಾಗೂ ಮಹಾಸ್ವಾಮೀಜಿರವರಿಗೆ ಗ್ರಾಮದ ದೇವಸ್ಥಾನ ಕೆತ್ತನೆ ನಿರ್ಮಾಣ ಮಾಡಿರುವ ಕುಮಾರ್ ಅವರಿಗೆ ಗ್ರಾಮದಿಂದ ಸನ್ಮಾನ ಮಾಡಿದ್ದೇವೆ. ಹೀಗೆ ಹಲವಾರು ವಿಚಾರಗಳನ್ನ ತಿಳಿಸಿದರು. ಗ್ರಾಮದ ಅರ್ಚಕರು ಮಾತನಾಡಿ, ದೇವರ ಪ್ರಾರ್ಥನೆಯಿಂದ ಶ್ರೀ ವೇಣುಗೋಪಾಲ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಎಲ್ಲರಿಗೂ ಸಂತೋಷ ಸಿಗಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ, ಗ್ರಾಮದಲ್ಲಿ 2 ದಿನದಿಂದ ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಿ ಗಣಪತಿ ಹೋಮ, ವಿವಿಧ ರೀತಿಯ ಹೋಮಗಳನ್ನು ಮಾಡಿ ಈ ದಿನ ಎಲ್ಲರ ಸಹಕಾರದಿಂದ ವೇಣುಗೋಪಾಲ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ಸು ಮಾಡಿದ್ದೇವೆ. ಎಲ್ಲರಿಗೂ ಆಶೀರ್ವಾದದಿಂದ ಲೋಕದ ಸಮಸ್ತ ಭಕ್ತಾದಿಗಳಿಗೆ ಆಶೀರ್ವಾದ ಸಿಗಲೆಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳು ಹಾಗೂ ಗಣ್ಯರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು ಎಲ್ಲರಿಗೂ ಪಿಡಿಒ ಸತೀಶ್ ರವರು ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು. यामे लोमायनं कर्पूरहावदे सुन्दरिकायामे ओम प्रणसुर ब्रह्म ऋषि परमात्मा देवता देवी गायत्री प्राणायामे नमः। संदर्शयामि ओम नमस्कुरामि नमस्कुरामि तंजनं संदर्श
यामि ओम इंद्रस्तोमेन वंशदस्तेन मध्येन रक्षां रक्षां धारयामि इंद्रस्तोमेन वंशदस्तेन सगरेण रक्षां रक्षां धारयामि इंद्रस्तोमेन वंशदस्तेन कस्तूरी तिलकं ललाटफलके वक्षस्थले कौस्तुभं नासाग्रे नवमौक्तिकं करतले वेणुं करे कङ्कणं सर्वाङ्गे हरिचन्दनं च कलयं कण्ठे च मुक्तावली गोपी स्त्री परिवेष्टितो विजयते गोपालचूडामणिः रुक्मिणी सत्यभामा समेत ವೇಣುಗೋಪಾಲಸ್ವಾಮಿನೇ ನಮೋ ನಮಃ. ಇವತ್ತು ದಾಂಡಲ್ಲಿ ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ನಾವು 8 ಮತ್ತು 9 ಇವತ್ತು 10ನೇ ತಾರೀಕು ಇವತ್ತಿನ ದಿನ ನಾವು ಗಂಗಮ್ಮ ಮತ್ತು ಮಾರಿಯಮ್ಮ, ಕರಗದಮ್ಮ ಹಾಗೂ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನಗಳ ಜೀರ್ಣೋದ್ಧರಣೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಇವತ್ತು 3ನೇದಿಂದ ಗಣಪತಿ ಹೋಮ ಮತ್ತು ದೇವಿಯ ಹೋಮಗಳು, ಪ್ರಾಣ ಪ್ರತಿಷ್ಠಾ ಹೋಮ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ದಾಂಡಲ್ಲಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ, ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ಪುನರುಜ್ಜೀವನ ಕಾರ್ಯಕ್ರಮ ಇದೇ ತಿಂಗಳು 8, 9, 10ನೇ ತಾರೀಕು, 8ನೇ ತಾರೀಕು ಶುರುವಾಗಿ ಇವತ್ತು 10ನೇ ತಾರೀಕು ಮುಕ್ತಾಯಗೊಂಡಿದೆ. ಇವತ್ತು ನಮ್ಮ ಗಾಂಡ್ಲಹಳ್ಳಿ ಪ್ರಜೆಗಳಿಗೆ, ಗಾಂಡ್ಲಹಳ್ಳಿ ಗ್ರಾಮಕ್ಕೆ ಎಲ್ಲರಿಗೂ ಸಂತೋಷದ ಸುದ್ದಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ಪ್ರತಿಷ್ಠೆಯ ಪ್ರಯುಕ್ತ ಈ ದೇವರ ಒಂದು ಸಂಕಲ್ಪ, ದೈವ ಸಂಕಲ್ಪ ಎಲ್ಲ ಭಕ್ತರಿಗೆ ಯಾವ ರೀತಿ ಒಂದು ಕೋರಿಕೆಯನ್ನು ನೆರವೇರಿಸಿ ಒಂದು ವಿಷಯ, ಗಾಂಡ್ಲಹಳ್ಳಿ ಗ್ರಾಮಸ್ಥರು ತುಂಬ ಸಹಕಾರದಿಂದ ತುಂಬ ಪುರಾತನ ಕಾಲ ನಾನು ರಿಕಾರ್ಡ್ ಮಾಡಿದೆ. ಹಿರಿಯರಾಗಿರ್ತಕ್ಕಂಥ ಗ್ರಾಮದ ಬಹುಶಃ ರಾಜ್ಯದಲ್ಲೇ ಈ ಒಂದು ಕೀರ್ತಿಯನ್ನಾಗಿ ಗ್ರಾಮಕ್ಕೆ ಕೊಟ್ಟಿರ್ತಕ್ಕಂಥ ಅಶ್ವತ್ಥನಾರಾಯಣ ಗೌಡರ ಕುಟುಂಬದ ಎಲ್ಲರಿಗೂ ಮತ್ತು ವಿಶೇಷವಾಗಿ ಅಶ್ವತ್ಥನಾರಾಯಣ ಗೌಡರಿಗೆ ಅವರ ಒಂದು ತಿಂಗಳಿಕೆಯನ್ನು ನೆನೆಸ್ಕೊಳ್ತಾ ನಮ್ಮ ಮತ್ತೊಬ್ಬ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರೇ, ತಾಯಿಯರೇ, ಅಕ್ಕಪಂಗಿಯರೇ ಮತ್ತು ಎಲ್ಲ ದೈವ ಭಕ್ತರೇ, ಸ್ವಾಮೀಜಿಯವರ ಆಶೀರ್ವಾದ ಮಾಡೋದ್ರಿಂದ ನಾವು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಯಶವಂತನಾರಾಯಣ ಅವರ ಕನಸು ಹೋದ ಡಾಕ್ಟರ್ ಗೋವಿಂದರಾಜು ಎಲ್ಲರೂ ಸಭಾಂಗಣದಲ್ಲಿ ತಮ್ಮ ಆಸನಗಳಲ್ಲಿ ತಾವು ಆಸೀನರಾಗುವ ಮೂಲಕ ಸಹಕರಿಸಬೇಕು. ಪೂಜ್ಯ ಶ್ರೀಗಳು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈ ನಮ್ಮ ಸಭಾ ಕಾರ್ಯಕ್ರಮ ರಾಜ್ಯ ಮತ್ತು ರಾಷ್ಟ್ರ ಸೇವೆಯಲ್ಲಿ ಇರ್ತಕ್ಕಂಥವರು, ವಿದೇಶಗಳಲ್ಲಿ ಇರ್ತಕ್ಕಂಥವ್ರು ಅನೇಕರಿದ್ದಾರೆ. ಬಹುಶಃ ದೇವರ ಕೃಪೆ ಇಲ್ಲದೆ ಇದ್ರೆ ಬಹುಶಃ ಇದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಗ್ರಾಮಗಳಲ್ಲಿ ನಾವು ದೇವಸ್ಥಾನಗಳ ಜೀರ್ಣೋದ್ಧಾರ ಅಥವಾ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳಿಗೆ ಬಹಳಷ್ಟು ಜನ ಕೈ ಹಾಕ್ತಾರೆ. ಆದರೆ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಏನಾಗಿದೆ, ವ್ಯವಸ್ಥೆಯಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಕೈ ಜೋಡಿಸಿ ಆ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಆದರೆ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ಕಮ್ಮಿ ಇರ್ತದೆ. ರಾಜಕಾರಣಿಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ಗಾಳಿ ಬೀಸ್ತಾ ಇದೆ.
ಎಲ್ಲ ಪಕ್ಷದ ರಾಜಕಾರಣಿಗಳ ಹತ್ರ ಹೋಗೋದು, ನೀವು ಹಣ ಕೊಡಿ ಅಂತ ಹೇಳ್ತಾರೆ. ಅವರು ಸಹ ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇನ್ನೇನು ಬರಬೇಡಿ ನೀವು, ಸಾಕು ಇಷ್ಟೇ. ಮಜ್ಜಿಗೆ ಕೊಡೋಣ ಸ್ವಲ್ಪ ಮಜ್ಜಿಗೆ ಕೊಟ್ಬಿಡಿ. ಲಕ್ಷಾದಿಗಳನ್ನೇ ಶಿಕ್ಷಿಸಿ ರಕ್ಷಣೆ ಮಾಡಿದ ಸುಮನರ ಈತ ಶಾಪಗಳ ಉದ್ಭವಿಸಿದ ವೀರಭದ್ರ. ಹರ 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 ಮಹಾದೇವ ದೇವ. ಬಲ ಬಲರೆ ಬಲ ಬಲರೆ ಬಲ ಬಲರೆ ರುದ್ರ. ಬಲ ಬಲರೆ ಬಲ ಬಲರೆ ಬಲ ಬಲರೆ ರುದ್ರ. ಬಲರೆ 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 ಬಲರೆ. ಲಕ್ಷ್ಮೀರಮಣ ಗೋವಿಂದ ಭಗವಂತವ ಗೋವಿಂದ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಲೋಕ ಸಮಸ್ತ ಸುಖಿನೋ ಭವಂತು. हिदये सर्वविद्यानां दक्षिणामूर्तये नमः. यद्गुरुदेवताभ्यो नमः. वेदोक्तकरूर्णीराञ्जनज्योति यो वेदादोसरः प्रोक्तो वेदान्ते च प्रतिष्ठितः तस्य प्रकृतिः तस्य परस्य महेश्वरः. यो वेदादोसरः प्रोक्तो वेदान्ते च प्रतिष्ठितः तस्य आयुष्येवेन्द्रिये प्रतिष्ठते. स्वस्ति प्रजाभ्यां परिपालयन्तां न्यायेन मार्गेण महीमहीषाः. गोब्राह्मणेभ्यः शुभमस्तु नित्यं. लोकाः समस्ता सुखिनो भवन्तु. ಸಮಸ್ತ ಲೋಕಕ್ಕೂ ಶ್ರೀ ವೇಣುಗೋಪಾಲ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಿಗಲಿ. ಸ್ವಸ್ತಿ. ಗಂಗಮ್ಮ, ಮಾರಯ್ಯಮ್ಮ ಮತ್ತು ಕರಗದಮ್ಮ ದೇವಸ್ಥಾನಗಳ ಕುಂಭಾಭಿಷೇಕ ಮುಗಿದಿದೆ. ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಷೋಡಶ ನ್ಯಾಸಗಳು ಮತ್ತು ಪ್ರಾಣ ಪ್ರತಿಷ್ಠಾ ಹೋಮ ಕುಂಭಾಭಿಷೇಕ ಮುಗಿದಿದೆ. ಇವತ್ತಿನ ಈ ವೇಣುಗೋಪಾಲ ಸ್ವಾಮಿಯ ಅನುಗ್ರಹಕ್ಕೆ ಗಾಂಡ್ಲಹಳ್ಳಿ ಗ್ರಾಮಸ್ಥರು ಅನೇಕ ಜನರು, ಕೆಲವರು ಮುಂದೆ ನಿಂತುಕೊಂಡು ಪರಮಾತ್ಮನ ಕೆಲಸವನ್ನು ಮಾಡಿ ಪರಮಾತ್ಮನ ಆಶೀರ್ವಾದವನ್ನು ಪಡೆದಿದ್ದಾರೆ. ಕೆಲವೊಬ್ಬರು ಕಣ್ಣಿಗೆ ಕಾಣದೆ ಹಿಂದೆ ನಿಂತುಕೊಂಡು ಕೆಲಸವನ್ನು ಮಾಡಿಸಿ ಪರಮಾತ್ಮನ ಆಶೀರ್ವಾದವನ್ನು ಪಡೆದಿದ್ದಾರೆ. ಅದೇ ರೀತಿ ಎಲ್ಲ ಜನರು, ಎಲ್ಲ ನಾಡಿನಲ್ಲಿರುವಂತಹ ಸಮಸ್ತ ಜನಗಳಿಗೂ ಸಹ ಶ್ರೀ ವೇಣುಗೋಪಾಲ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಿಗಬೇಕಾಗಿ ನಾವು ಈ ವೇಣುಗೋಪಾಲ ಸ್ವಾಮಿ ಪರವಾಗಿ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ವೇಣುಗೋಪಾಲ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ.